ನಮಸ್ತೆ ವೀಕ್ಷಕರೇ, ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. ವೀಕ್ಷಕರೇ, ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ವಾಚ್ ಮಾಡಿ. ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ. ಅದು ಮಧ್ಯಮ ವರ್ಗದ ಬಡಾವಣೆ. ಅಲ್ಲಿನ ಪ್ರತಿ ಮನೆಗಳ ಕಥೆಯು ಹೆಚ್ಚು ಕಡಿಮೆ ಒಂದೇ ಆಗಿರುತ್ತದೆ. ಬೆಳಗ್ಗೆ ಎದ್ದ ಕೂಡಲೇ ಹಾಲಿನ ಪ್ಯಾಕೆಟ್ ತರುವುದು, ಅಮ್ಮನ ಪೂಜೆಯ ಗಂಟೆ ಸದ್ದು, ಅಪ್ಪನ ನ್ಯೂಸ್ ಪೇಪರ್ ಓದುವ ಹವ್ಯಾಸ ಮತ್ತು ಮಕ್ಕಳ ಕೆರಿಯರ್ ಬಗ್ಗೆ ಇರುವ ಆತಂಕ. ಇಂತಹದೇ ವಾತಾವರಣದಲ್ಲಿ ಬೆಳೆದವಳು ನಯನ ಅಪ್ಪಟ್ಟ ಸಾಧಾರಣ ಹುಡುಗಿ. ಕಣ್ಣಲ್ಲಿ ಸಾವಿರ ಕನಸುಗಳು, ಮನಸ್ಸಿನಲ್ಲಿ ಸದಾ ಏನನ್ನಾದರೂ ಸಾಧಿಸಬೇಕೆಂಬ ಹಂಬಲ. ಅವಳ ತಂದೆ ಸಣ್ಣದೊಂದು ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದರು. ನೋಡು ಮಗಳೇ, ನಾವು ಮಧ್ಯಮ ವರ್ಗದವರು, ನಮಗೆ ಗೌರವವೇ ಆಸ್ತಿ. ಚೆನ್ನಾಗಿ ಓದಿ ಒಂದು ಕೆಲಸ ಹಿಡಿದರೆ ನಿನ್ನ ಬದುಕು ಬಂಗಾರವಾಗುತ್ತದೆ ಎಂಬುದವರ ನಿತ್ಯದ ಮಾತು. ಇತ್ತ ನವೀನ್ ಕೂಡ ಅದೇ ವರ್ಗಕ್ಕೆ ಸೇರಿದವನು. ಅವನ ತಂದೆ ನಿವೃತ್ತರಾಗಿದ್ದರು. ನವೀನ್ ಮನೆಯ ಜವಾಬ್ದಾರಿಯನ್ನು ಹೊರಲು ಸಿದ್ಧನಾಗುತ್ತಿದ್ದ ಹುಡುಗ. ಬೈಕ್ಗಿಂತ ಹೆಚ್ಚಾಗಿ ಬಸ್ ಪಾಸ್ ಮೇಲೆ ಅವಲಂಬಿತನಾಗಿದ್ದವನು. ಇವರಿಬ್ಬರು ಮೊದಲ ಬಾರಿಗೆ ಭೇಟಿಯಾಗಿದ್ದು ಕಾಲೇಜಿನ ಪ್ರವೇಶದ ದಿನ. ಕಾಲೇಜಿನ ಲೈಬ್ರರಿ ಮುಂದೆ ನಯನ ಪುಸ್ತಕಗಳನ್ನು ಹಿಡಿದು ಲಘು ಬಗೆಯಿಂದ ನಡೆಯುತ್ತಿದ್ದಳು. ನವೀನ್ ತನ್ನ ಫ್ರೆಂಡ್ಸ್ ಜೊತೆ ಹರಟೆ ಹೊಡೆಯುತ್ತಾ ಬರುತ್ತಿದ್ದ. ಆಕಸ್ಮಿಕವಾಗಿ ಇಬ್ಬರು ಡಿಕ್ಕಿ ಹೊಡೆದರು. ನಯನಾಳ ಕೈಯಲ್ಲಿದ್ದ ನೋಟ್ಸ್ ಕೆಳಗೆ ಬಿದ್ದವು. ನವೀನ್ ತಬ್ಬಿಬ್ಬಾಗಿ ಪುಸ್ತಕ ಎತ್ತಿ ಕೊಡುತ್ತಾ, ಓ, ಐ ಆಮ್ ಸೋ ಸಾರಿ, ನೋಡಿಲ್ಲ ನಾನು. ಆಗ ನಯನ ಸ್ವಲ್ಪ ಕೋಪದಿಂದಲೇ ಹೇಳಿದಳು, ದಾರಿ ನೋಡಿ ನಡೆಯೋಕೆ ಆಗಲ್ವಾ? ಈ ನೋಟ್ಸ್ ಬರೆಯೋಕೆ ಎಷ್ಟು ಕಷ್ಟಪಟ್ಟಿದ್ದೆ ಗೊತ್ತಾ? ಕ್ಷಮಿಸಿ ನಯನ ಅವರೇ, ನಿಜವಾಗಿಯೂ ಗೊತ್ತಾಗಲಿಲ್ಲ ಎಂದು ನವೀನ್ ಹೇಳಿದ. ನಯನ ಅವನ ಕಡೆಗೆ ಒಮ್ಮೆ ದಿಟ್ಟಿಸಿ ನೋಡಿ ಪುಸ್ತಕ ಕಿತ್ತುಕೊಂಡು ಏನೂ ಹೇಳದೆ ಹೊರಟು ಹೋದಳು. ಆ ಕ್ಷಣದಲ್ಲಿ ನವೀನ್ಗೆ ಅವಳ ಕಣ್ಣುಗಳಲ್ಲಿನ ಕಾಂತಿ ಇಷ್ಟವಾಯಿತು. ದಿನಗಳು ಕಳೆಯುತ್ತಾ ಹೋದವು. ಇಬ್ಬರು ಒಂದೇ ಸೆಕ್ಷನ್ನಲ್ಲಿದ್ದರು. ಪ್ರಾಕ್ಟಿಕಲ್ ಕ್ಲಾಸ್ಗಳು ಇವರನ್ನು ಹತ್ತಿರ ತಂದವು. ಒಂದು ದಿನ ಲ್ಯಾಬ್ನಲ್ಲಿ ಮೈಕ್ರೋಸ್ಕೋಪ್ ಸೆಟ್ ಮಾಡುವಾಗ ಇಬ್ಬರು ಅಕ್ಕಪಕ್ಕ ಕೂತಿದ್ದರು. ನವೀನ್ ಹೇಳಿದ, ನಯನ, ಇನ್ನು ಎಷ್ಟು ದಿನ ಕೋಪ ಮಾಡ್ಕೋತೀಯಾ? ಆವತ್ತು ತಪ್ಪಾಗಿದ್ದು ನಂದೇ, ಒಪ್ಕೋತೀನಿ. ಮುಖ ಯಾಕೆ ಊದಿಸ್ಕೊಂಡು ಕೂತಿದ್ದೀಯಾ? ಸ್ವಲ್ಪ ನಗಬಾರ್ದೆ? ನಯನ ನಗುತ್ತಾ, ನಿನಗೆ ಹಠ ಜಾಸ್ತಿ ಅನಿಸುತ್ತೆ. ಓಕೆ ಫ್ರೆಂಡ್ಸ್, ಆದರೆ ಒಂದು ಕಂಡೀಷನ್. ನವೀನ್ ಕೇಳಿದ, ಏನು? ನನಗೆ ಮ್ಯಾಥ್ಸ್ ಅಂದ್ರೆ ಸ್ವಲ್ಪ ತಲೆನೋವು. ಆ ಚಾಪ್ಟರ್ಸ್ನ ನೀನೇ ಎಕ್ಸ್ಪ್ಲೇನ್ ಮಾಡಬೇಕು. ನವೀನ್ ಹೇಳಿದ, ಡೀಲ್. ನನಗೂ ಕೂಡ ಇಂಗ್ಲಿಷ್ ಸ್ವಲ್ಪ ಕಷ್ಟ, ನೀನು ನನಗೆ ಸಹಾಯ ಮಾಡು. ಹೀಗೆ ಇಬ್ಬರ ನಡುವೆ ಸ್ನೇಹ ಗಟ್ಟಿಯಾಯಿತು. ಮಧ್ಯಾಹ್ನ ಕಾಲೇಜಿನ ಕ್ಯಾಂಟೀನ್ನಲ್ಲಿ ಅರ್ಧ ಕಪ್ ಟೀ ಮತ್ತು ಮನೆಯಿಂದ ತಂದ ಚಪಾತಿಯನ್ನು ಹಂಚಿಕೊಳ್ಳುತ್ತಾ ಅವರು ತಮ್ಮ ಮನೆಯ ಪರಿಸ್ಥಿತಿಯನ್ನು ಹೇಳಿಕೊಳ್ಳುತ್ತಿದ್ದರು. ನಯನ ಹೇಳಿದಳು, ನವೀನ್, ಅಪ್ಪನಿಗೆ ರಿಟೈರ್ಮೆಂಟ್ ಹತ್ತಿರ ಬರ್ತಿದೆ. ಅಷ್ಟರೊಳಗೆ ನಾನು ಒಂದು ಒಳ್ಳೆ ಕಂಪನಿಯಲ್ಲಿ ಸೆಟ್ಲ್ ಆಗಬೇಕು, ಮನೆ ರಿಪೇರಿ ಮಾಡಿಸಬೇಕು ಅನ್ನೋದು ಅವರ ದೊಡ್ಡ ಆಸೆ. ನನ್ನದು ಅದೇ ಗೋಳು ನಯನ. ಅಮ್ಮನಿಗೆ ಒಂದು ಒಳ್ಳೆ ಸೀರೆ ಕೊಡಿಸಬೇಕು ಅನ್ನೋ ಚಿಕ್ಕ ಆಸೆಯಿಂದ ಹಿಡಿದು ನಮ್ಮ ಈ ಮಿಡಲ್ ಕ್ಲಾಸ್ ಲೇಬಲಿಂದ ಸ್ವಲ್ಪ ಮೇಲೆ ಬರಬೇಕು ಅನ್ನೋದು ನನ್ನ ಗುರಿ ಎಂದು ನವೀನ್ ಹೇಳಿದ. ಒಬ್ಬರಿಗೊಬ್ಬರು ತಮ್ಮ ಆಸೆಗಳನ್ನು ಹಂಚಿಕೊಳ್ಳುತ್ತಾ ಆ ಆಸೆಗಳಲ್ಲಿ ತಾವು ಒಬ್ಬರಿಗೊಬ್ಬರು ಭಾಗಿಯಾಗುತ್ತಿದ್ದೇವೆ ಎಂಬುದು ಅವರಿಗೆ ತಿಳಿಯಲೇ ಇಲ್ಲ. ಹೀಗೆ ವರ್ಷಗಳೇ ಕಳೆದವು. ಕಾಲೇಜಿನ ಕೊನೆಯ ವರ್ಷ. ಮಳೆ ಜೋರಾಗಿ ಸುರಿಯುತ್ತಿತ್ತು. ಬಸ್ ಸ್ಟ್ಯಾಂಡ್ನಲ್ಲಿ ಇಬ್ಬರು ಬಸ್ಸಿಗಾಗಿ ಕಾಯುತ್ತಿದ್ದರು. ನಯನ ಚಳಿಯಿಂದ ನಡುಗುತ್ತಿದ್ದಳು. ನವೀನ್ ತನ್ನ ಬಳಿಯಿದ್ದ ಕೊಡೆಯನ್ನು ಅವಳ ಕಡೆಗೆ ಹಿಡಿದನು. ನಯನ ಹೇಳಿದಳು, ನವೀನ್, ನೀನು ನೆನೆಯುತ್ತಿದ್ದೀಯಾ? ಕೊಡೆಯ ಅಡಿಯಲ್ಲಿ ಇಬ್ಬರು ಹತ್ತಿರವಾಗಿ ನಿಂತಾಗ ಮೊದಲ ಬಾರಿಗೆ ನಯನಾಳಿಗೆ ತನ್ನ ಹೃದಯದ ಬಡಿತ ಜೋರಾದಂತೆ ಅನ್ನಿಸಿತು. ನವೀನ್ ಹೇಳಿದ, ನಯನ, ನಿನಗೆ ಒಂದು ಮಾತು ಹೇಳಬೇಕು ಅಂತಿದ್ದೆ. ಕಾಲೇಜು ಮುಗಿದ ಮೇಲೆ ನಾವಿಬ್ಬರು ಬೇರೆ ಬೇರೆ ಹಾದಿಯಲ್ಲಿ ಹೋಗ್ತೀವಿ. ಆದರೆ ನಿನ್ನನ್ನು ಮರೆಯೋಕೆ ನನಗೆ ಸಾಧ್ಯ ಇಲ್ಲ ಅನ್ಸುತ್ತೆ. ನಯನ ಮೌನವಾಗಿ ಅವನ ಕಣ್ಣುಗಳನ್ನೇ ನೋಡುತ್ತಿದ್ದಳು. ನವೀನ್ ಮತ್ತೆ ಹೇಳಿದ, ನಾನು ನಮ್ಮ ಅಪ್ಪ ಅಮ್ಮನಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀನೋ ಅಷ್ಟೇ ನೀನು ನನಗೆ ಮುಖ್ಯವಾಗಿದ್ದೀಯ ನಯನ. ನಿನ್ನನ್ನು ಚೆನ್ನಾಗಿ ನೋಡ್ಕೋತೀನಿ ಅನ್ನೋ ಭರವಸೆ ನನಗಿದೆ. ನಯನಾಳ ಕಣ್ಣುಗಳಲ್ಲಿ ನೀರು ತುಂಬಿತು. ಅವಳು ಕೇವಲ ತಲೆಯಾಡಿಸಿ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದಳು. ಆ ಮಳೆಯ ಹನಿಗಳು ಅವರ ಪ್ರೀತಿಗೆ ಸಾಕ್ಷಿಯಾಗಿದ್ದವು. ಕಾಲೇಜು ಮುಗಿಯಿತು. ನವೀನ್ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಸಣ್ಣ ಕೆಲಸಕ್ಕೆ ಸೇರಿದನು. ನಯನ ಕೂಡ ಬ್ಯಾಂಕ್ ಪರೀಕ್ಷೆ ಬರೆದು ಕೆಲಸಕ್ಕೆ ಸೇರಿದಳು. ಇಬ್ಬರು ಕೆಲಸದಲ್ಲಿದ್ದರೂ ಅವರ ನಡುವಿನ ಪ್ರೀತಿ ಮಾತ್ರ ಅದೇ ಕಾಲೇಜು ದಿನಗಳಷ್ಟೇ ತಾಜಾವಾಗಿತ್ತು. ಪ್ರತಿ ಸಂಜೆ ಕೆಲಸ ಮುಗಿಸಿ ಸಿಗುತ್ತಿದ್ದ ಆ ಅರ್ಧ ಗಂಟೆಯ ಭೇಟಿಯೇ ಅವರಿಗೆ ಸಂತೋಷ ತರುತ್ತಿತ್ತು. ನವೀನ್ ಹೇಳಿದ, ನಯನ, ಇವತ್ತು ಆಫೀಸಲ್ಲಿ ತುಂಬಾ ಕೆಲಸ ಇತ್ತು. ಆದ್ರೆ ನಿನ್ನನ್ನು ನೆನೆಸಿಕೊಂಡ್ರೆ ಸಾಕು, ಎಲ್ಲ ಸುಸ್ತು ಮರೆತು ಹೋಗುತ್ತೆ. ಆಗ ನಯನ, ಆದ್ರೆ ನವೀನ್, ಮನೆಯಲ್ಲಿ ಅಮ್ಮ ಮದುವೆ ಬಗ್ಗೆ ಮಾತನಾಡ್ತಿದ್ದಾರೆ. ಸಂಬಂಧಗಳು ಬರೋಕೆ ಶುರುವಾಗಿದೆ. ನಮಗೆ ಜಾಸ್ತಿ ಟೈಮ್ ಇಲ್ಲ ಅನ್ಸುತ್ತೆ. ಗೊತ್ತು ನಯನ, ಆದ್ರೆ ನಾನು ಇನ್ನು ಪೂರ್ತಿಯಾಗಿ ಸೆಟ್ಲ್ ಆಗಬೇಕು. ನಿನ್ನನ್ನು ರಾಣಿಯಂತೆ ನೋಡಿಕೊಳ್ಳಬೇಕಲ್ಲವೇ? ನನಗೆ ಸುಖ ಅಂದ್ರೆ ಬರೀ ಹಣ ಅಲ್ಲ ನವೀನ್, ನಿನ್ನ ಜೊತೆ ಇರೋದು. ನಾವಿಬ್ಬರು ಸೇರಿ ದುಡಿಯೋಣ, ನಮ್ಮ ಸಂಸಾರ ಕಟ್ಟೋಣ. ನೀನು ಧೈರ್ಯ ಮಾಡಿ ನಮ್ಮ ಮನೆಗೆ ಬಂದು ಮಾತಾಡು. ಒಂದು ಭಾನುವಾರದ ಸಂಜೆ ನಯನಾಳ ತಂದೆ ಸೋಮಶೇಖರ್ ಅವರು
ಹಾಲ್ನಲ್ಲಿ ಕುಳಿತು ಹಳೆ ರೇಡಿಯೋ ಸರಿಪಡಿಸುತ್ತಿದ್ದರು. ಅಮ್ಮ ಸುಧಾ ಅಡುಗೆ ಮನೆಯಲ್ಲಿ ಕಾಫಿ ಮಾಡುತ್ತಿದ್ದರು. ನಯನಾಳ ಮನಸ್ಸಿನಲ್ಲಿ ಆತಂಕದ ಅಲೆಗಳು ಎದ್ದಿದ್ದವು. ಏಕೆಂದರೆ ಇಂದು ನವೀನ್ ತನ್ನ ಪ್ರೀತಿಯನ್ನು ಹೇಳಿಕೊಳ್ಳಲು ಮನೆಗೆ ಬರುವವನಿದ್ದ. ಬಾಗಿಲ ಬೆಲ್ ಸದ್ದಾಯಿತು. ನಯನ ನಡುಗುವ ಕೈಗಳಿಂದಲೇ ಬಾಗಿಲು ತೆರೆದಳು. ಎದುರಿಗೆ ಬಿಳಿ ಶರ್ಟ್ ಧರಿಸಿ ಕೈಯಲ್ಲೊಂದು ಹಣ್ಣಿನ ಬ್ಯಾಗ್ ಹಿಡಿದು ನವೀನ್ ನಿಂತಿದ್ದ. ಅವನ ಮುಖದಲ್ಲಿ ನಗು ಇತ್ತಾದರೂ ಕಣ್ಣುಗಳಲ್ಲಿ ಒಂದು ಬಗೆಯ ಗಾಂಭೀರ್ಯವಿತ್ತು. ನವೀನ್ ನಯನಾಳ ತಂದೆಗೆ ನಮಸ್ಕರಿಸುತ್ತಾ, ನಮಸ್ಕಾರ ಅಂಕಲ್, ನಾನು ನವೀನ್ ಅಂತ, ನಯನಾಳ ಕಾಲೇಜ್ ಫ್ರೆಂಡ್. ಸೋಮಶೇಖರ್ ಕನ್ನಡಕ ಸರಿಪಡಿಸಿಕೊಳ್ಳುತ್ತಾ, ಬನ್ನಿ ಕುಳಿತುಕೊಳ್ಳಿ, ನಯನಾ ನಿನ್ನ ಬಗ್ಗೆ ಹೇಳಿದ್ದಾಳೆ. ಕೆಲಸ ಹೇಗಿದೆ ನವೀನ್? ಚೆನ್ನಾಗಿದೆ ಅಂಕಲ್, ಈಗ ತಾನೇ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕನ್ಫರ್ಮ್ ಆಗಿದೆ. ಅಪ್ಪ ಅಮ್ಮನೂ ಚೆನ್ನಾಗಿದ್ದಾರೆ. ಸುಧಾ ಅವರು ಕಾಫಿ ತಂದು ಕೊಟ್ಟರು. ಸ್ವಲ್ಪ ಹೊತ್ತು ಸಾಮಾನ್ಯ ಹರಟೆ ನಡೆಯಿತು. ಆದರೆ ನವೀನ್ ಅಲ್ಲಿಗೆ ಬಂದ ಉದ್ದೇಶ ಬೇರೆಯೇ ಇತ್ತು. ಅವನು ಕಾಫಿ ಕಪ್ ಕೆಳಗಿಟ್ಟು ನೇರವಾಗಿ ಸೋಮಶೇಖರ್ ಅವರ ಕಣ್ಣುಗಳನ್ನು ನೋಡಿದನು. ಅಂಕಲ್, ನಾನು ಇಲ್ಲಿಗೆ ಕೇವಲ ಸ್ನೇಹದ ಕಾರಣಕ್ಕೆ ಬಂದಿಲ್ಲ. ನಿಮ್ಮ ಹತ್ತಿರ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು. ಸೋಮಶೇಖರ್ ಅವರ ಮುಖದ ಮೇಲಿನ ನಗು ಮಾಯವಾಗಿ ಸ್ವಲ್ಪ ಗಂಭೀರವಾದರು. ಮನೆಯಲ್ಲಿ ಮೌನ ಆವರಿಸಿತು. ಅಂಕಲ್, ನಾನು ಮತ್ತು ನಯನ ಕಳೆದ 3 ವರ್ಷಗಳಿಂದ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದೇವೆ. ನಮ್ಮಿಬ್ಬರಿಗೂ ನಮ್ಮ ಜವಾಬ್ದಾರಿಗಳ ಅರಿವಿದೆ. ನಾವು ಮಧ್ಯಮ ವರ್ಗದ ಕುಟುಂಬದಿಂದ ಬಂದವರು. ನಮಗೆ ನಮ್ಮ ತಂದೆ ತಾಯಿಯ ಗೌರವವೇ ಎಲ್ಲಕ್ಕಿಂತ ದೊಡ್ಡದು ಅಂತ ನಮಗೆ ಗೊತ್ತು. ಸೋಮಶೇಖರ್ ಸ್ವಲ್ಪ ಕೋಪದಿಂದಲೇ ಹೇಳಿದರು. ನೋಡು ನವೀನ್, ನಯನ ನಮಗೆ ಒಬ್ಬಳೇ ಮಗಳು. ನಿನಗೆ ಕೆಲಸ ಸಿಕ್ಕಿರಬಹುದು, ಆದರೆ ಮದುವೆ ಅನ್ನೋದು ಕೇವಲ ಪ್ರೀತಿಯಿಂದ ಸಾಧ್ಯವಿಲ್ಲ. ಅದು 2 ಕುಟುಂಬಗಳ ನಂಬಿಕೆ. ನಾವು ಅವಳಿಗೆ ಬೇರೆ ಸಂಬಂಧ ನೋಡುತ್ತಿದ್ದೇವೆ. ನಿಮ್ಮ ಆತಂಕ ನನಗೆ ಅರ್ಥವಾಗುತ್ತದೆ ಅಂಕಲ್. ನಾನು ನಯನಾಳನ್ನು ಪ್ರೀತಿಸುತ್ತಿರುವುದು ಅವಳ ಅಂದಕ್ಕಲ್ಲ, ಅವಳ ಸಂಸ್ಕಾರ ಮತ್ತು ಧೈರ್ಯಕ್ಕೆ. ನಾನು ನಿಮಗೆ ಮಾತು ಕೊಡುತ್ತೇನೆ, ಅವಳನ್ನು ಯಾವತ್ತೂ ಕಣ್ಣೀರಲ್ಲಿ ಇಡಲ್ಲ. ನಿಮ್ಮ ಮನೆಯ ಮಗಳಾಗಿ ಎಷ್ಟು ಸುಖವಾಗಿದ್ದಾಳೋ ಅದಕ್ಕಿಂತ 1 ಪಟ್ಟು ಹೆಚ್ಚಾಗಿಯೇ ನೋಡಿಕೊಳ್ಳುತ್ತೇನೆ. ನನ್ನ ಕುಟುಂಬದವರು ಕೂಡ ಇದಕ್ಕೆ ಸಮ್ಮತಿಸಿದ್ದಾರೆ. ಸುಧಾ ಮೆಲ್ಲಗೆ ಹೇಳಿದರು. ಪ್ರೀತಿ ಇದ್ರೆ ಸಾಕ ನವೀನ್. ನಮ್ಮ ಸಮಾಜ, ನಮ್ಮ ನೆಂಟರಿಷ್ಟರು ಏನು ಅಂತಾರೆ? ಆಂಟಿ, ಸಮಾಜಕ್ಕೆ ನಾವು ಎಷ್ಟು ಸಂಪಾದನೆ ಮಾಡ್ತೀವಿ ಅನ್ನೋದು ಮುಖ್ಯವಾಗಿರಬಹುದು, ಆದರೆ ನಮಗೆ ನಮ್ಮ ನೆಮ್ಮದಿ ಮುಖ್ಯ. ನಯನ ಮತ್ತು ನಾನು ಜೊತೆಯಾದರೆ ಇಬ್ಬರು ಸೇರಿ ಮನೆ ಕಟ್ಟುತ್ತೇವೆ. ನಿಮ್ಮ ಜವಾಬ್ದಾರಿಯಲ್ಲಿ ನಾನು ಭಾಗಿಯಾಗುತ್ತೇನೆ. ನಾನು ಕೇವಲ ಮಗನಾಗಿ ನಿಮ್ಮ ಮನೆಗೆ ಬರಲು ಇಷ್ಟಪಡುತ್ತೇನೆ, ಹೊರಗಿನವನಾಗಿ ಅಲ್ಲ. ನಯನ ಪಕ್ಕದಲ್ಲೇ ನಿಂತು ಕಣ್ಣೀರು ಹಾಕುತ್ತಿದ್ದಳು. ನವೀನ್ನ ಪ್ರತಿಯೊಂದು ಮಾತು ಅವನ ಪ್ರಾಮಾಣಿಕತೆಯನ್ನು ಎತ್ತಿ ತೋರಿಸುತ್ತಿತ್ತು. ಸೋಮಶೇಖರ್ ಅವರು ಸ್ವಲ್ಪ ಹೊತ್ತು ಮೌನವಾಗಿ ಕುಳಿತರು. ನವೀನ್ನ ಕಣ್ಣುಗಳಲ್ಲಿನ ಧೈರ್ಯ ಮತ್ತು ನೇರ ನುಡಿ ಅವರಿಗೆ ಇಷ್ಟವಾಯಿತು. ಸೋಮಶೇಖರ್ ಹೇಳಿದರು, ನೋಡು ನವೀನ್, ನೀನು ಇಷ್ಟು ಧೈರ್ಯವಾಗಿ ಮನೆಗೆ ಬಂದು ಮಾತನಾಡಿದ್ದು ನನಗೆ ಖುಷಿ ಕೊಟ್ಟಿದೆ. ಆದರೆ ನನಗೆ ಸ್ವಲ್ಪ ಸಮಯ ಬೇಕು. ನಿನ್ನ ತಂದೆ ತಾಯಿಯನ್ನು ನಾನು ಭೇಟಿಯಾಗಬೇಕು. ನವೀನ್ ನಗುತ್ತಾ, ಖಂಡಿತ ಅಂಕಲ್, ನೀವು ಯಾವಾಗ ಹೇಳ್ತಿರೋ ಆವಾಗ ಅವರು ಬರ್ತಾರೆ. ನಿಮ್ಮ ಮಗಳ ಜೀವನದ ಬಗ್ಗೆ ಕಾಳಜಿ ವಹಿಸುವ ಸಂಪೂರ್ಣ ಹಕ್ಕು ನಿಮಗಿದೆ. ನಿಮ್ಮ ಒಪ್ಪಿಗೆ ಸಿಗುವವರೆಗೂ ನಾನು ಕಾಯುತ್ತೇನೆ. ಆ ದಿನ ನವೀನ್ ನಯನಾಳ ತಂದೆಯ ಮನಸ್ಸನ್ನು ಗೆದ್ದಿದ್ದ. ಅದು ಕೇವಲ ಪ್ರೀತಿಯ ಜಯವಾಗಿರಲಿಲ್ಲ, ಒಬ್ಬ ಮಧ್ಯಮ ವರ್ಗದ ಯುವಕನ ಪ್ರಾಮಾಣಿಕತೆಯ ಗೆಲುವಾಗಿತ್ತು. ನಯನಾ ನವೀನನ್ನು ಬೀಳ್ಕೊಡುವಾಗ ಅವಳ ಕಣ್ಣಲ್ಲಿ ಭರವಸೆಯ ಬೆಳಕಿತ್ತು. ನಯನಾಳ ಮನೆಯಲ್ಲಿ ಅಂದು ಹಬ್ಬದ ವಾತಾವರಣ. ಅಪ್ಪ ಸೋಮಶೇಖರ್ ಅವರು ಹಾಲ್ನಲ್ಲಿ ಸೋಫಾ ಮತ್ತು ಕುರ್ಚಿಗಳನ್ನು ಅಚ್ಚುಕಟ್ಟಾಗಿ ಜೋಡಿಸಿದ್ದರು. ಅಮ್ಮ ಸುಧಾ ಅವರು ಮಲೆನಾಡಿನ ಶೈಲಿಯ ಅವಲಕ್ಕಿ ಉಪ್ಪಿಟ್ಟು ಮತ್ತು ಘಮಘಮಿಸುವ ಕಾಫಿ ಸಿದ್ಧಪಡಿಸಿದ್ದರು. ನವೀನ್ ತನ್ನ ತಂದೆ ರಂಗನಾಥ್ ಮತ್ತು ತಾಯಿ ಸಾವಿತ್ರಿ ಅವರೊಂದಿಗೆ ನಯನಾಳ ಮನೆಗೆ ಬಂದಿಳಿದನು. ನವೀನ್ನ ತಂದೆ ರಂಗನಾಥ್ ಅವರು ನಿವೃತ್ತಿ ಬ್ಯಾಂಕ್ ಉದ್ಯೋಗಿ, ಅತ್ಯಂತ ಸರಳ ಸಜ್ಜನಿಕೆಯ ಮನುಷ್ಯ. ಅವರು ಒಳಗೆ ಬರುತ್ತಿದ್ದಂತೆಯೇ ಸೋಮಶೇಖರ್ ಅವರು ಗೌರವದಿಂದ ಬರಮಾಡಿಕೊಂಡರು. ಬನ್ನಿ ರಂಗನಾಥ್ ಅವರೇ, ಕುಳಿತುಕೊಳ್ಳಿ. ನವೀನ್ ಹೇಳಿದ್ದ, ನೀವು ಬರ್ತೀರಾ ಅಂತ. ನಮಗೂ ತುಂಬಾ ಸಂತೋಷವಾಯಿತು. ರಂಗನಾಥ್ ನಗುತ್ತಾ, ನಮಸ್ಕಾರ ಸೋಮಶೇಖರ್ ಅವರೇ. ನವೀನ್ ನಮ್ಮ ಹತ್ತಿರ ಎಲ್ಲವನ್ನೂ ಹೇಳಿದ್ದಾನೆ. ನಮಗೂ ನಿಮ್ಮ ಮಗಳ ಪರಿಚಯ ಮೊದಲೇ ಇತ್ತು. ಕಾಲೇಜಿನ ಕಾರ್ಯಕ್ರಮವೊಂದರಲ್ಲಿ ಅವಳನ್ನು ನೋಡಿದ್ದೆವು. ತುಂಬಾ ಗುಣವಂತ ಹುಡುಗಿ ಅಂತ ನಮಗೂ ಗೊತ್ತು. ಸುಧಾ ಅವರು ಎಲ್ಲರಿಗೂ ಕಾಫಿ ನೀಡಿದರು. ನಯನ ತಲೆ ತಗ್ಗಿಸಿ ಅಡುಗೆ ಮನೆಯ ಬಾಗಿಲಲ್ಲೇ ನಿಂತಿದ್ದಳು. ಅವಳ ಮನಸ್ಸಿನಲ್ಲಿ ಸಂಭ್ರಮ ಮತ್ತು ಆತಂಕದ ಮಿಶ್ರಣವಿತ್ತು. ಸಾವಿತ್ರಿಯವರು ಹೇಳಿದರು, ಸುಧಾ ಅವರೇ, ನಮಗೆ ಆಡಂಬರಕ್ಕಿಂತ ಸಂಸ್ಕಾರ ಮುಖ್ಯ. ನವೀನ್ ಮತ್ತು ನಯನ ಇಬ್ಬರು ಕೆಲಸದಲ್ಲಿದ್ದಾರೆ, ಸ್ವಂತ ಕಾಲಿನ ಮೇಲೆ ನಿಂತಿದ್ದಾರೆ. ನಮಗೆ ಇವರಿಬ್ಬರ ಜೋಡಿ ನೋಡಿ ತುಂಬಾ ಖುಷಿಯಾಗಿದೆ. ಮಾತುಕತೆ ಗಂಭೀರ ರೂಪಕ್ಕೆ ಬಂದಾಗ ಸೋಮಶೇಖರ್ ಅವರು ಮಗಳ ಭವಿಷ್ಯದ ಬಗ್ಗೆ ತಮ್ಮ ಕಾಳಜಿಯನ್ನು ತೆರೆದಿಟ್ಟರು. ನೋಡಿ ರಂಗನಾಥ್ ಅವರೇ, ನಾವು ಸಾಮಾನ್ಯ ಮಧ್ಯಮ ವರ್ಗದವರು. ನಯನ ನಮಗೆ ಪ್ರಾಣಕ್ಕಿಂತ ಹೆಚ್ಚು. ನೀವು ಅವಳನ್ನು ಮಗಳಾಗಿ ಸ್ವೀಕರಿಸುತ್ತೀರಿ ಅನ್ನೋ ಭರವಸೆ ನಮಗೆ ಬೇಕು ಅಷ್ಟೇ. ಖಂಡಿತ ಸೋಮಶೇಖರ್ ಅವರೇ, ಮದುವೆ ಅಂದ್ರೆ ಕೇವಲ 2 ಜೀವಗಳ ಸೇರ್ಪಡೆಯಲ್ಲ, ಇದು 2 ಕುಟುಂಬಗಳ ಸಂಬಂಧ. ನಾವು ನಿಮ್ಮ ಮಗಳನ್ನ ನಮ್ಮ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತೀವಿ. ಮದುವೆ ಖರ್ಚು ವೆಚ್ಚದ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಸರಳವಾಗಿ, ಶಾಸ್ತ್ರೋಕ್ತವಾಗಿ ಇಬ್ಬರ ಸಮ್ಮತಿಯೊಂದಿಗೆ ಮಾಡೋಣ ಎಂದು ರಂಗನಾಥ್ ಹೇಳಿದರು.
ನವೀನ್ ಈ ಸಮಯದಲ್ಲಿ ಮೆಲ್ಲಗೆ ಮಾತು ಸೇರಿಸಿದ. ಅಂಕಲ್, ನಯನ ನನಗೋಸ್ಕರ ಕಾಯುತ್ತಿದ್ದಾಳೆ ಅಂತ ನನಗೆ ಗೊತ್ತು. ನಾವಿಬ್ಬರು ಸೇರಿ ಒಂದು ಸುಂದರವಾದ ಸಂಸಾರ ಕಟ್ಟಬೇಕು ಅನ್ನೋದು ನಮ್ಮ ಕನಸು. ನಿಮ್ಮ ಆಶೀರ್ವಾದ ನಮಗೆ ಶ್ರೀರಕ್ಷೆ. ಈ ಮಾತು ಕೇಳಿ ಸೋಮಶೇಖರ್ ಅವರ ಕಣ್ಣುಗಳು ತೇವವಾದವು. ಅವರು ನವೀನ್ನ ಕೈ ಹಿಡಿದು ಹೇಳಿದರು, ನನ್ನ ಮಗಳು ಸರಿಯಾದ ವ್ಯಕ್ತಿಯನ್ನೇ ಆರಿಸಿಕೊಂಡಿದ್ದಾಳೆ ಅಂತ ಇವತ್ತು ನನಗೆ ಪೂರ್ತಿ ನಂಬಿಕೆ ಬಂತು. ಈ ಸಂಬಂಧಕ್ಕೆ ನಮ್ಮ ಸಂಪೂರ್ಣ ಸಮ್ಮತಿ ಇದೆ. ಎಲ್ಲರೂ ಒಟ್ಟಾಗಿ ಕುಳಿತು ಮದುವೆಯ ದಿನಾಂಕ ನಿಗದಿಪಡಿಸುವ ಬಗ್ಗೆ ಚರ್ಚಿಸಿದರು. ನಯನ ಮತ್ತು ನವೀನ್ ಒಬ್ಬರಿಗೊಬ್ಬರು ನೋಡಿ ಮುಗುಳ್ನಕ್ಕರು. ಅಂದು ಮಧ್ಯಾಹ್ನ ಎರಡು ಕುಟುಂಬದವರು ಒಟ್ಟಾಗಿ ಊಟ ಮಾಡಿದರು. ಮನೆಯ ತುಂಬ ನಗು, ಹರಟೆ ಮತ್ತು ಭವಿಷ್ಯದ ಕನಸುಗಳದ್ದೇ ಸದ್ದು. ಆದರೆ ವಿಧಿ ಈ ಸಂಭ್ರಮದ ಹಿಂದೆಯೇ ಒಂದು ಕರಾಳ ಪರದೆಯನ್ನು ಸಿದ್ಧಪಡಿಸುತ್ತಿತ್ತು ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ಮದುವೆಗೆ ಇನ್ನು 15 ದಿನಗಳಷ್ಟೇ ಬಾಕಿ ಇತ್ತು. ನಯನಾಳ ಮನೆಯಲ್ಲಿ ಅರಿಶಿನ ಶಾಸ್ತ್ರಕ್ಕೆ ತಯಾರಿ ನಡೆಯುತ್ತಿದ್ದರೆ ನವೀನ್ ಬಟ್ಟೆಗಳ ಶಾಪಿಂಗ್ ಮತ್ತು ಮದುವೆ ಮಂಟಪದ ವ್ಯವಸ್ಥೆಯಲ್ಲಿ ಬ್ಯುಸಿಯಾಗಿದ್ದನು. ಬೆಂಗಳೂರಿನ ಚಿಕ್ಕ ಪೇಟೆಯ ಗಲ್ಲಿಗಳಲ್ಲಿ ಇಬ್ಬರು ಸೇರಿ ಮದುವೆಯ ಬಟ್ಟೆಗಳನ್ನು ಆರಿಸುತ್ತಿದ್ದ ಕ್ಷಣಗಳು ಅವರ ಜೀವನದ ಅತ್ಯಂತ ಸುಂದರ ಸಮಯವಾಗಿತ್ತು. ಒಂದು ಸಂಜೆ ನಯನ ತನ್ನ ಮನೆಯಲ್ಲಿ ತನ್ನ ರೇಷ್ಮೆ ಸೀರೆಗಳಿಗೆ ಕುಚ್ಚ ಹಾಕುತ್ತಾ ಕುಳಿತಿದ್ದಳು. ಪಕ್ಕದಲ್ಲೇ ಅವಳ ತಾಯಿ ಸುಧಾ ಅವರು ಮದುವೆಗೆ ಬರುವ ನೆಂಟರ ಪಟ್ಟಿಯನ್ನು ಸರಿಪಡಿಸುತ್ತಾ ಹೇಳಿದರು. ನಯನ, ಈ ಕೆಂಪು ಸೀರೆ ನಿನಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ ಕಣೆ. ನವೀನ್ ಅಮ್ಮ ಕೂಡ ಇದನ್ನೇ ಇಷ್ಟಪಟ್ಟಿದ್ದರು. ಅಂದಹಾಗೆ ನವೀನ್ ಜೊತೆ ಮಾತನಾಡಿದ್ಯಾ? ಅವರು ಮಂಟಪಕ್ಕೆ ಅಡ್ವಾನ್ಸ್ ಕೊಟ್ರಾ? ನಯನ ನಾಚಿಕೆಯಿಂದ ನಗುತ್ತಾ, ಹೌದಮ್ಮ, ಮಧ್ಯಾಹ್ನ ಫೋನ್ ಮಾಡಿದ್ದ. ಅವನು ತುಂಬಾ ಓಡಾಡ್ತಿದ್ದಾನೆ ಅಮ್ಮ, ಪಾಪ ಸುಸ್ತಾಗಿರ್ತಾನೆ. ಅಷ್ಟರಲ್ಲೇ ನವೀನ್ ತನ್ನ ಬೈಕ್ನಲ್ಲಿ ನಯನಾಳ ಮನೆಗೆ ಬಂದಿಳಿದನು. ಅವನ ಕೈಯಲ್ಲಿ ಮದುವೆಯ ಆಮಂತ್ರಣ ಪತ್ರಿಕೆಗಳ ಕಟ್ಟಿತ್ತು. ಅಂಕಲ್, ನೋಡಿ, ಕಾರ್ಡ್ ಪ್ರಿಂಟ್ ಆಗಿ ಬಂದಿದೆ. ಮೊದಲನೇ ಕಾರ್ಡನ್ನ ದೇವರ ಮುಂದೆ ಇಟ್ಟು ಪೂಜೆ ಮಾಡೋಣ. ಸೋಮಶೇಖರ್ ಅವರು ಕಾರ್ಡ್ ಕೈಗೆತ್ತಿಕೊಂಡು ಕಣ್ಣಿಗೆ ಒತ್ತಿಕೊಂಡರು. ಅವರ ಮಗಳ ಬದುಕಿನಲ್ಲಿ ಹೊಸ ಬೆಳಕು ಬರಲಿದೆ ಎಂಬ ನಂಬಿಕೆ ಅವರಲ್ಲಿತ್ತು. ತುಂಬಾ ಚೆನ್ನಾಗಿದೆ ನವೀನ್, ಸರಳವಾಗಿದೆ, ಆದ್ರೆ ಮನಸ್ಸಿಗೆ ಹತ್ತಿರವಾಗುವಂತಿದೆ. ಬನ್ನಿ, ಇವತ್ತೇ ನಮ್ಮ ಹತ್ತಿರದ ನೆಂಟರಿಗೆ ಕೊಡೋಕೆ ಶುರು ಮಾಡೋಣ ಎಂದು ಸೋಮಶೇಖರ್ ಹೇಳಿದರು. ಮರುದಿನ ನವೀನ್ ಮತ್ತು ನಯನ ಒಟ್ಟಿಗೆ ಶಾಪಿಂಗ್ ಮಾಡಲು ಹೋದರು. ಮಧ್ಯಮ ವರ್ಗದ ಮಿತಿಯೊಳಗೆ ಅತ್ಯುತ್ತಮವಾದುದನ್ನು ಆರಿಸುವ ಕಲೆ ಅವರಿಗೆ ತಿಳಿದಿತ್ತು. ನವೀನ್ ಹೇಳಿದ, ನಯನ, ನಿನಗೆ ಈ ಚಿನ್ನದ ಬಳೆಗಳು ಇಷ್ಟನಾ? ಇಲ್ಲಾಂದ್ರೆ ಬೇರೆ ಡಿಸೈನ್ ನೋಡೋಣ. ನಿನ್ನ ಮದುವೆ ದಿನ ನೀನು ಲೋಕದ ಸುಂದರಿಯಂತೆ ಕಾಣಬೇಕು ಅನ್ನೋದು ನನ್ನ ಆಸೆ. ನವೀನ್, ಇರೋದ್ರಲ್ಲೇ ಮಾಡೋಣ. ನಮಗೆ ಆಭರಣಕ್ಕಿಂತ ಹೆಚ್ಚಾಗಿ ನಮ್ಮ ಮುಂದಿನ ಜೀವನ ಮುಖ್ಯ. ನೀನು ಇಷ್ಟು ಕಷ್ಟಪಟ್ಟು ದುಡಿದಿರೋ ಹಣವನ್ನ ಉಳಿಸೋಣ. ನಿನಗೆ ನೆನಪಿದ್ಯಾ, ಕಾಲೇಜ್ನಲ್ಲಿ ನಾವು ಅರ್ಧ ಕಪ್ ಟೀ ಹಂಚಿಕೊಳ್ಳುತ್ತಿದ್ವಿ. ಆ ದಿನಗಳೇ ನಮಗೆ ಪಾಠ. ನವೀನ್ ಅವಳ ಕೈ ಹಿಡಿದು, ನಿನ್ನೆ ಗುಣಕ್ಕೆ ಅಲ್ವಾ ನಾನು ಸೋತಿರೋದು. ಮದುವೆ ಆದ ಮೇಲೆ ನಾವು ಒಂದು ಪುಟ್ಟ ಮನೆ ತೆಗೆದುಕೊಳ್ಳೋಣ, ಅದಕ್ಕೆ ನೀನೇ ಹೆಸರು ಇಡಬೇಕು. ನಯನ ನಗುತ್ತಾ ಅವನ ಕಣ್ಣುಗಳನ್ನೇ ನೋಡುತ್ತಿದ್ದಳು. ಆದರೆ ಅವಳಿಗೆ ಆಗಾಗ ಎದೆಯಲ್ಲಿ ಸಣ್ಣ ನಡುಕ ಉಂಟಾಗುತ್ತಿತ್ತು. ಅತಿಯಾದ ಕೆಲಸದ ಒತ್ತಡ ಅಥವಾ ಮದುವೆಯ ಆತಂಕ ಎಂದು ಅವಳು ಅದನ್ನು ನಿರ್ಲಕ್ಷಿಸಿದಳು. ಮದುವೆಗೆ 5 ದಿನ ಇರುವಾಗ 2 ಮನೆಗಳಲ್ಲಿ ನೆಂಟರು ತುಂಬಿ ತುಳುಕುತ್ತಿದ್ದರು. ಅರಿಶಿನ ಶಾಸ್ತ್ರದ ಹಾಡುಗಳು, ನಯನಾಳ ಕೈಗೆ ಮೆಹಂದಿ ಹಚ್ಚುವ ಸಂಭ್ರಮ, ಹೀಗೆ ಎಲ್ಲವೂ ಸುಂದರವಾಗಿ ಸಾಗುತ್ತಿತ್ತು. ನಯನಾಳ ಗೆಳತಿ, ಏನೇ ನಯನ, ಮೆಹಂದಿ ಇಷ್ಟು ಗಾಢವಾಗಿ ಬರ್ತಿದೆ ಅಂದ್ರೆ ನವೀನ್ ನಿನ್ನನ್ನ ಅತಿ ಹೆಚ್ಚು ಪ್ರೀತಿಸ್ತಾನೆ ಅಂತ ಅರ್ಥ. ನಯನ ಮನಸ್ಸಿನಲ್ಲೇ, ಅವನ ಪ್ರೀತಿ ಅಳಿಯೋಕೆ ಈ ಮೆಹಂದಿ ಬಣ್ಣ ಸಾಲದು. ಅವನು ನನಗಾಗಿ ತನ್ನ ಪ್ರಾಣವನ್ನೇ ಕೊಡಬಲ್ಲ, ಅಷ್ಟು ದೊಡ್ಡ ಮನಸ್ಸಿನವನು. ಮದುವೆಯ ಹಿಂದಿನ ರಾತ್ರಿ ನವೀನ್ ನಯನಾಳಿಗೆ ಮೆಸೇಜ್ ಮಾಡಿದ. ನಾಳೆಯಿಂದ ನೀನು ಕೇವಲ ನಯನ ಅಲ್ಲ, ನನ್ನ ಉಸಿರು. ಮಲಗಿಕೋ, ನಾಳೆ ನಿನಗಾಗಿ ಹೊಸ ಜೀವನ ಕಾಯುತ್ತಿದೆ. ನಯನ ಆ ಮೆಸೇಜ್ ನೋಡಿ ಮುಗುಳ್ನಕ್ಕಳು. ಆ ಸಂಭ್ರಮದ ಮನೆಯಲ್ಲಿ ಯಾರಿಗೂ ಸುಳಿವಿರಲಿಲ್ಲ. ಆ ಹೊಸ ಜೀವನ ಎಂಬುದು ಈ ಭೂಮಿಯ ಮೇಲೆ ಇರಲಿಲ್ಲ ಎಂಬುದು. ವಿಧಿಯು ತನ್ನ ಕ್ರೂರ ಕೈಗಳನ್ನು ಚಾಚಿ ಈ ಸುಂದರ ಸಂಭ್ರಮವನ್ನು ಕಸಿದುಕೊಳ್ಳಲು ಹೊಂಚು ಹಾಕಿತ್ತು. ಬೆಂಗಳೂರಿನ ಆ ಪುಟ್ಟ ಕಲ್ಯಾಣ ಮಂಟಪ ಸಡಗರದಿಂದ ತುಂಬಿತ್ತು. ಮುಂಜಾನೆಯ ಸೂರ್ಯನ ಕಿರಣಗಳು ಮಂಟಪದ ಮೇಲೆ ಹೂವಿನ ಅಲಂಕಾರದ ಮೇಲೆ ಬಿದ್ದಾಗ ಎಲ್ಲವೂ ಮಂಗಳಮಯವಾಗಿ ಕಾಣುತ್ತಿತ್ತು. ನವೀನ್ ರೇಷ್ಮೆ ಪಂಚೆ ಮತ್ತು ಶರ್ಟ್ ಧರಿಸಿ ಹಣೆಗೆ ಗಂಧದ ತಿಲಕವಿಟ್ಟುಕೊಂಡು ಹಸನ್ಮುಖಿಯಾಗಿ ಅತಿಥಿಗಳನ್ನು ಬರಮಾಡಿಕೊಳ್ಳುತ್ತಿದ್ದನು. ಇತ್ತ ವಧುವಿನ ಕೋಣೆಯಲ್ಲಿ ನಯನಾಳಿಗೆ ಸಿದ್ಧತೆ ನಡೆಯುತ್ತಿತ್ತು. ಕೆಂಪು ರೇಷ್ಮೆ ಸೀರೆಯುಟ್ಟು ಮಲ್ಲಿಗೆ ಹೂ ಮುಡಿದು ಅವಳು ದೇವತೆಯಂತೆ ಕಂಗೊಳಿಸುತ್ತಿದ್ದಳು. ಆದರೆ ಅವಳ ಮುಖದಲ್ಲಿ ಎಂದಿನ ತೇಜಸ್ಸಿರಲಿಲ್ಲ. ಮುಂಜಾನೆಯಿಂದಲೇ ಅವಳಿಗೆ ಎದೆಯಲ್ಲಿ ಸಣ್ಣದೊಂದು ಭಾರವಾದ ಅನುಭವವಾಗುತ್ತಿತ್ತು. ನಯನ ತನ್ನ ಗೆಳತಿ ರಶ್ಮಿಯ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ರಶ್ಮಿ, ಯಾಕೋ ಉಸಿರಾಡೋಕೆ ತುಂಬಾ ಕಷ್ಟ ಆಗ್ತಿದೆ ಕಣೆ. ಎದೆ ಒಳಗಡೆ ಯಾರೋ ಭಾರವಾದ ಕಲ್ಲು ಇಟ್ಟ ಹಾಗೆ ಅನಿಸ್ತಿದೆ. ರಶ್ಮಿ ನಗುತ್ತಾ, ಅಯ್ಯೋ ಹುಚ್ಚಿ, ಮದುವೆ ಅಂದ್ರೆ ಹಾಗೇನೆ. ಹೊಸ ಜೀವನಕ್ಕೆ ಕಾಲಿಡೋ ಸಂಕೋಚ, ಆತಂಕ ಇರುತ್ತೆ. ಅದರಲ್ಲೂ ಈ ಸೀರೆ ಭಾರ ನೋಡು, ಅದಕ್ಕೆ ಹಾಗೆ ಅನಿಸ್ತಿರಬೇಕು. ಸ್ವಲ್ಪ ನೀರು ಕುಡಿ, ಆಮೇಲೆ ಸರಿಯಾಗುತ್ತೆ. ನಯನ ನೀರು ಕುಡಿದಳು. ಇದು ಕೇವಲ ಮದುವೆಯ ಹೆದರಿಕೆ ಇರಬಹುದು ಎಂದು ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡಳು. ತನ್ನ ತಂದೆ ತಾಯಿಯ ಸಂತೋಷಕ್ಕೆ ಭಂಗ ತರಬಾರದೆಂದು
ಆ ನೋವನ್ನು ಯಾರಿಗೂ ಹೇಳದೆ ಮುಖದಲ್ಲಿ ನಗು ತರಿಸಿಕೊಂಡಳು. ಮುಹೂರ್ತದ ಸಮಯ ಹತ್ತಿರವಾಯಿತು. ಮಂಗಳ ವಾದ್ಯಗಳ ಸದ್ದು ಜೋರಾಯಿತು. ನಯನಾಳನ್ನು ಅವಳ ಗೆಳತಿಯರು ಹಸೆ ಮಣೆಯತ್ತ ಕರೆದುಕೊಂಡು ಬಂದರು. ಮಂಟಪದ ಮೆಟ್ಟಿಲು ಹತ್ತುವಾಗಲೇ ಅವಳ ಕಾಲುಗಳು ತತ್ತರಿಸುತ್ತಿದ್ದವು. ಎದುರಿಗೆ ಕುಳಿತಿದ್ದ ನವೀನನ್ನು ನೋಡಿದಾಗ ಅವಳಿಗೆ ಸ್ವಲ್ಪ ಧೈರ್ಯ ಬಂದಂತಾಯಿತು. ನವೀನ್ ಅವಳ ಕಣ್ಣುಗಳನ್ನೇ ನೋಡುತ್ತಿದ್ದ. ಅವಳ ಮುಖ ಬೆವರಿರುವುದನ್ನು ಕಂಡು ಪಿಸುಗುಟ್ಟಿದ. ನಯನಾ, ಯಾಕೆ ಇಷ್ಟು ಬೆವರುತ್ತಿದ್ದೀಯಾ? ಹೆದರಬೇಡ, ನಾನಿದ್ದೀನಲ್ಲ. ನಯನ ಕೇವಲ ಕಣ್ಣು ಮುಚ್ಚಿ ಸಮ್ಮತಿಸಿದಳು. ಅರ್ಚಕರು ಮಂತ್ರಗಳನ್ನು ಪಠಿಸುತ್ತಾ ಮಾಂಗಲ್ಯ ಧಾರಣೆಗೆ ಸಿದ್ಧತೆ ನಡೆಸಿದರು. ನವೀನ್ ಮಾಂಗಲ್ಯವನ್ನು ಕೈಗೆತ್ತಿಕೊಂಡ ಕ್ಷಣ ನಯನ ದಿಢೀರನೆ ತನ್ನ ಎದೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಅವಳ ಕಣ್ಣುಗಳು ಮಂಜಾದವು. ನಯನ ತಡಬಡಿಸುತ್ತಾ, ನವೀನ್, ನನಗೆ ಏನೋ ಆಗ್ತಿದೆ ಅನ್ನುತ್ತಿದ್ದಂತೆಯೇ ಅವಳು ನವೀನನ ಮಡಿಲಲ್ಲಿ ಕುಸಿದು ಬಿದ್ದಳು. ಮಂಟಪದಲ್ಲಿನ ಸಂಭ್ರಮ ಒಂದೇ ಕ್ಷಣದಲ್ಲಿ ಸ್ತಬ್ಧವಾಯಿತು. ಎಲ್ಲರೂ ಗಾಬರಿಯಿಂದ ಓಡಿ ಬಂದರು. ನವೀನ್ ಅವಳನ್ನು ಎಬ್ಬಿಸಲು ಪ್ರಯತ್ನಿಸಿದ. ನಯನ, ಕಣ್ಣು ಬಿಡು, ಏನಾಯ್ತು ನಿನಗೆ ಎಂದು ಕಿರುಚಿದ. ತಂದೆ ಸೋಮಶೇಖರ್ ಮತ್ತು ತಾಯಿ ಸುಧಾ ಅವರ ಅಳಲು ಮಂಟಪದ ಗೋಡೆಗಳಿಗೆ ಅಪ್ಪಳಿಸುತ್ತಿತ್ತು. ಕೆಲವೇ ನಿಮಿಷಗಳಲ್ಲೇ ಡಾಕ್ಟರ್ ಬಂದರು. ನಯನಾಳ ನಾಡಿ ಮಿಡಿತ ಪರೀಕ್ಷಿಸುತ್ತಾ ಹೇಳಿದರು, ನಮಗೆ ಮೊದಲೇ ಮಾಹಿತಿ ಕೊಡಬೇಕಿತ್ತು. ಇದು ಸೈಲೆಂಟ್ ಹಾರ್ಟ್ ಅಟ್ಯಾಕ್. ಅವಳು ಈಗ ನಮ್ಮೊಂದಿಗಿಲ್ಲ. ಈ ಮಾತು ಕೇಳಿದ ನವೀನ್ಗೆ ಪ್ರಪಂಚವೇ ನಿಂತು ಹೋದಂತಾಯಿತು. ಅವನು ಅಳಲಿಲ್ಲ, ಕಿರುಚಲಿಲ್ಲ. ನಯನಾಳ ನಿರ್ಜೀವ ದೇಹವನ್ನು ತನ್ನ ಮಡಿಲಲ್ಲಿಟ್ಟುಕೊಂಡು ಅವಳ ಮುಖವನ್ನು ನೇವರಿಸುತ್ತಾ ಕುಳಿತನು. ನವೀನ್ ಅವಳ ಕಿವಿಯಲ್ಲಿ ಮೆಲ್ಲಗೆ ಹೇಳಿದ, ನನ್ನನ್ನು ಒಬ್ಬನನ್ನೇ ಬಿಟ್ಟು ಹೋಗಲ್ಲ ಅಂತ ಮಾತು ಕೊಟ್ಟಿದ್ದೆ ಅಲ್ವಾ ನಯನ? ನಾವು ಜೊತೆಯಾಗಿಯೇ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ವಿ ಅಲ್ವಾ? ನಾನು ಕೂಡ ನಿನ್ನೆ ಜೊತೆ ಬರ್ತೀನಿ. ನವೀನ್ ನಯನಾಳ ತಣ್ಣಗಾಗಿದ್ದ ಕೈಯನ್ನು ತನ್ನ ಕೈಯಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡನು. ಇದ್ದಕ್ಕಿದ್ದಂತೆ ಅವನ ಉಸಿರಾಟವೂ ಕೂಡ ಏರುಪೇರಾಯಿತು. ಅವಳಿಲ್ಲದ ಜಗತ್ತಿನಲ್ಲಿ ಬದುಕುವ ಇಚ್ಛೆಯೇ ಅವನಿಗಿರಲಿಲ್ಲ. ತೀವ್ರವಾದ ಮಾನಸಿಕ ಆಘಾತ ಮತ್ತು ಅವಳ ಮೇಲಿನ ಅತೀವ ಪ್ರೀತಿ ಅವನ ಹೃದಯವನ್ನು ಕ್ಷಣಾರ್ಧದಲ್ಲಿ ನಿಲ್ಲಿಸಿಬಿಟ್ಟಿತು. ಅವನು ಕೂಡ ಅಲ್ಲೇ ಜೀವ ತ್ಯಜಿಸಿದನು. ಮರುದಿನ ಇಬ್ಬರ ಅಂತ್ಯಕ್ರಿಯೆ ಒಟ್ಟಿಗೆ ನಡೆಯಿತು. 2 ಚಿತೆಗಳು ಪಕ್ಕದಲ್ಲೇ ಉರಿಯುತ್ತಿದ್ದವು. ವಿಶೇಷವೆಂದರೆ ಪ್ರಾಣ ಹೋದ ನಂತರವೂ ಅವರಿಬ್ಬರ ಕೈಗಳನ್ನು ಬಿಡಿಸುವುದು ಯಾರಿಗೂ ಸಾಧ್ಯವಾಗಲಿಲ್ಲ. ಅವರ ಬೆರಳುಗಳು ಹಾಗೆಯೇ ಕೂಡಿಕೊಂಡಿದ್ದವು. ಅಲ್ಲಿ ನೆರೆದಿದ್ದ ಪ್ರತಿಯೊಬ್ಬರ ಕಣ್ಣಲ್ಲೂ ನೀರಿತ್ತು. ಮದುವೆಯಾಗಬೇಕಿದ್ದ ಜೋಡಿ ಮಣ್ಣಲ್ಲಿ ಒಂದಾಗುತ್ತಿದ್ದರು. ಅವರ ಪ್ರೀತಿ ಕೇವಲ ಕಾಲೇಜು ದಿನಗಳ ನೆನಪಾಗಿ ಉಳಿಯಲಿಲ್ಲ. ಬದಲಿಗೆ ಸಾವನ್ನು ಮೀರಿದ ಅಮರ ಪ್ರೇಮಕ್ಕೆ ಸಾಕ್ಷಿಯಾಯಿತು. ಅವರಿಬ್ಬರ ಮಧ್ಯದ ಪ್ರೀತಿಯ ಗಾಢತೆಯು ಎಷ್ಟಿತ್ತೆಂದರೆ, ವಿಧಿಯು ಒಬ್ಬರ ಪ್ರಾಣ ಕಸಿದಾಗ ಇನ್ನೊಬ್ಬರ ಪ್ರಾಣವು ಆತ್ಮದ ಜೊತೆಯೇ ಸಾಗಿತು. ಅವರ ಈ ಕತೆ ಎಂದೆಂದಿಗೂ ಜನರ ಮನಸ್ಸಿನಲ್ಲಿ ಹಚ್ಚ ಹಸಿರಾಗಿರುತ್ತದೆ. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆಯೇ ಕತೆ ಇಷ್ಟವಾಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ. ಹೊಸ ಕಥೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಸದಾ ಕಾಲ ನಗುತ್ತಿರಿ. ಧನ್ಯವಾದಗಳು.